ಇದು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಬಿಸಿನೆಸ್ ಲೀಡರ್ಸ್ ಅಂಡ್ ಎಕ್ಸಲೆನ್ಸ್ ಅವಾರ್ಡ್ಸ್ 2025 ಒಟ್ಟು 11 ವಿಭಾಗಗಳಲ್ಲಿ ನಾವು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಇದೀಗ ಮೊದಲ ಪ್ರಶಸ್ತಿಯನ್ನು ಅನೌನ್ಸ್ ಮಾಡುವಂತ ಸಮಯ. ವೇದಿಕೆ ಮೇಲೆ ಇದ್ದಾರೆ ಬೃಹತ್ ಕೈಗಾರಿಕೆ ಇಲಾಖೆಯ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀ ಎಂ.ಬಿ. ಪಾಟೀಲ್, ಹಾಗೆಯೇ ನ್ಯೂಸ್ 18 ಕನ್ನಡದ ಎಡಿಟರ್ ಹರಿಪ್ರಸಾದ್. ಅದೇ ರೀತಿಯಾಗಿ FKCCIನ ಅಧ್ಯಕ್ಷರಾಗಿರುವಂತಹ MG ಬಾಲಕೃಷ್ಣ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮೊದಲ ಅವಾರ್ಡನ್ನು ಅನೌನ್ಸ್ ಮಾಡೋದಕ್ಕೆ ಮೊದಲ ಅವಾರ್ಡ್ ಯಾರ ಪಾಲಾಗತ್ತೆ ತಿಳ್ಕೊಳ್ಳುವಂತಹ ಸಮಯ ಈಗ. The winner is Mr. Krishnan K, founder and CEO, Uttunga Technologies Private Limited. ಕಂಗ್ರ್ಯಾಚುಲೇಷನ್ಸ್ ಉತ್ತುಂಗ ಟೆಕ್ನಾಲಜೀಸ್. ನಿಮ್ಮನ್ನ ವೇದಿಕೆಗೆ ಕರೆತರೋಕ್ಕೂ ಮುಂಚೆ ನಿಮ್ಮ ಸಾಧನೆ ಕುರಿತಂತೆ ಒಂದು ಕಿರು ಚಿತ್ರ ಇದೆ, ಮೊದಲಿಗೆ ನೋಡೋಣ. ವಿಡಿಯೋ ಪ್ಲೀಸ್. ನಮ್ಮೂರಲ್ಲೂ ಒಂದು ಸ್ಕೂಲ್ ಇರಲಿಲ್ಲ, ಕಾರಣ ಒಂದು ದೇವಸ್ಥಾನದಲ್ಲಿ ಅಥವಾ ಮರದ ಕೆಳಗಡೆ ಕೂತ್ಕೊಂಡು ಪಾಠ ಮಾಡೋರು ಅಷ್ಟೇ. ಓದಿದ್ದು ಮರದ ಕೆಳಗೆ, ಊರ ದೇವಸ್ಥಾನದ ಜಗಲಿಯ ಮೇಲೆ, ಹುಟ್ಟಿದ್ದು ಅತ್ಯಂತ ಹಿಂದುಳಿದ ಹಳ್ಳಿಯಲ್ಲಿ, ಓದಿದ್ದೆಲ್ಲ ಕನ್ನಡ ಮಾಧ್ಯಮದಲ್ಲಿ, ಆದರೆ ಸಾಧಿಸಿದ್ದು ಮಾತ್ರ ಉತ್ತುಂಗದ ತನಕ. ಇವರೇ ಉತ್ತುಂಗ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ KM ಕೃಷ್ಣನ್. ಭಾಷೆ ಅದೊಂದು ಕಮ್ಯುನಿಕೇಷನ್ ಇದು ಸರ್. ಮನಸ್ಸು ಮಾಡಿದ್ರೆ ಯಾರು ಏನು ಬೇಕಾದ್ರೂ ಮಾಡ್ಬೋದು. ಆ ಮನಸ್ಸು ಮಾಡೋದಕ್ಕೆ ಅವ್ರ ತಲೆಯಲ್ಲಿ ಕಿತ್ತಾಕ್ಬೇಕಾದ್ರೆ ಭಾಷೆ ಇಸ್ ನಾಟ್ ಎ ಲಿಮಿಟೇಷನ್ ಅಂತ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕುಂಬರಹಳ್ಳಿಯಲ್ಲಿ ಹುಟ್ಟಿದ ಕೃಷ್ಣನ್ ಸಾಧಿಸುವ ಛಲವಿದ್ರೆ ಯಾವ ಎತ್ತರಕ್ಕೂ ಏರಬಹುದು ಎಂಬುದನ್ನ ತೋರಿಸಿಕೊಟ್ಟಿರುವ ಸಾಧಕ. ಬೆಂಗಳೂರಿನ ಬನಶಂಕರಿಯಲ್ಲಿ ಪುಟ್ಟ ಮನೆಯಲ್ಲಿ 2007ರಲ್ಲಿ ಶುರುವಾಗಿದ್ದ ಉತ್ತುಂಗ ಟೆಕ್ನಾಲಜೀಸ್ ಇಂದು 1200ಕ್ಕೂ ಹೆಚ್ಚು ಇಂಜಿನಿಯರ್ಗಳಿಗೆ ಉದ್ಯೋಗ ನೀಡುವ ಸಂಸ್ಥೆಯಾಗಿ ಬೆಳೆದಿದೆ. ಭಾರತದ ಜೊತೆಗೆ ಅಮೆರಿಕ, ಇಂಗ್ಲೆಂಡ್, ಜರ್ಮನಿ, ಜಪಾನ್ ದೇಶಗಳಲ್ಲಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಇಂಜಿನಿಯರಿಂಗ್, ಡಿಜಿಟಲ್ ಇಂಜಿನಿಯರಿಂಗ್ ಮತ್ತು ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೊಲ್ಯೂಷನ್ಸ್ ಮೂಲಕ ದಿಗ್ಗಜ ಸಂಸ್ಥೆಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ನೆರವಾಗಿದ್ದಾರೆ. ವಿ ಆರ್ ಪ್ರೆಸೆಂಟ್ ಇನ್ 8 countries ಅಕ್ರಾಸ್ ದಿ ಗ್ಲೋಬ್. ಫಸ್ಟ್ ಸ್ಟಾರ್ಟ್ ಆಗಿದ್ದ US ಇಂದ, ಆಮೇಲೆ ಯುರೋಪು, ಜಪಾನ್, ನಾವು ಮಲ್ಟಿಪಲ್ ಕಂಟ್ರೀಸ್ ಇನ್ ಯುರೋಪ್. ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಅವರ್ ಪ್ರೆಸೆನ್ಸ್. ಸೊ ಈಗ ಆಸ್ ಆಫ್ ಟುಡೇ ವಿ ಆರ್ ಇನ್ 8 ಲೊಕೇಶನ್ಸ್ ಅಕ್ರಾಸ್ ದಿ ಗ್ಲೋಬ್. ಪ್ರಸಕ್ತ ವಾರ್ಷಿಕ 300 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುತ್ತಿರೋ ಉತ್ತುಂಗ ಸಂಸ್ಥೆಯಲ್ಲಿ ಗ್ರಾಮೀಣ ಭಾಗದ ಪ್ರತಿಭಾವಂತರಿಗೆ ಆದ್ಯತೆ ನೀಡಿದ್ದಾರೆ. 35% ಮಹಿಳೆಯರು ಉತ್ತುಂಗದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕ್ರಿಯೇಟ್ ಲೋಕಲ್, ಮೇಕ್ ಇಟ್ ಗ್ಲೋಬಲ್ ಅನ್ನೋ ದೂರದೃಷ್ಟಿಯನ್ನ ಹೊಂದಿರುವ ಕೃಷ್ಣನ್ ಸೋಷಿಯೋ ಇಕನಾಮಿಕ್ ಅಭಿವೃದ್ಧಿಯ ಪ್ರಬಲ ಪ್ರತಿಪಾದಕರು. ಕನ್ನಡಿಗರು ಹೆಮ್ಮೆ ಪಡುವಂತಹ ಸಂಸ್ಥೆಯನ್ನ ಕಟ್ಟಿರುವ ಕನ್ನಡದ ಹುಡುಗ KM ಕೃಷ್ಣನ್ ಅವರಿಗೆ ಇದೀಗ ನ್ಯೂಸ್ 18 ಕನ್ನಡ ವತಿಯಿಂದ 2025 ಸಾಲಿನ ಬಿಸಿನೆಸ್ ಲೀಡರ್ಸ್ ಅಂಡ್ ಎಕ್ಸಲೆನ್ಸ್ ಅವಾರ್ಡ್ನ ಗರಿಮೆ. ನಮ್ಮ ಹೆಮ್ಮೆಯ ಕನ್ನಡಿಗ, ಉತ್ತುಂಗ ಟೆಕ್ನಾಲಜೀಸ್ನ ಸಂಸ್ಥಾಪಕ ಹಾಗೂ CEO ಆಗಿರುವಂತಹ KM ಕೃಷ್ಣನ್ ಅವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕೃಷ್ಣನವರೇ, ಏನನ್ಸುತ್ತೆ ಈ ಪ್ರಶಸ್ತಿ ನಿಮಗೆ ನಿಮ್ಮ ಸಾಧನೆಗೆ ಕೊಟ್ಟಿರುವಂತಹ ಒಂದು ಗೌರವ, ಆದರೆ ಈ ಸಾಧಿಸುವ ಈ ಕನಸು ಎಲ್ಲಿಂದ ಶುರುವಾಯಿತು? ಇದೆಲ್ಲ ಊರಿಂದನೇ ಸ್ಟಾರ್ಟ್ ಆಗಿರೋದು ಸರ್. ಇದು ಫಸ್ಟು ಅಂದರೆ ನನಗೆ ಪ್ರಶಸ್ತಿ ಸ್ಟೇಜು ಅನ್ನೋದು ಫಸ್ಟ್ ಟೈಮ್ ನಾನೆಲ್ಲ ಒಂದು ಕಡೆಯಿಂದ ಬರ್ತಾ ಇರೋದು. ನಾನು ಯಾವಾಗಲೂ ಮರೆಯಲ್ಲೇ ಇದ್ದವನು. ಥ್ಯಾಂಕ್ ಯು ನ್ಯೂಸ್ 18 ಫಾರ್ ಐಡೆಂಟಿಫೈಯಿಂಗ್ ಮೀ. ಎಲ್ಲೋ ಇದ್ದವನು ಎಲ್ಲೋ ಕರ್ಕೊಂಬಂದು ತೋರಿಸ್ತಾ ಇದ್ದಾರೆ ಎಲ್ಲರಿಗೂ. ಈ ಹುಟ್ಟಿದ್ದೇ ಊರಲ್ಲಿ. ಅಲ್ಲಿಂದ ತಂದೆ ತಾಯಿ ಎದಚ್ಚಿ ಏನೋ ಮಾಡೋ ಅಂತ ಕಳಿಸಿದ್ರು. ಬೆಂಗಳೂರಿಗೆ ಬಂದ್ವಿ. ದಿಕ್ಕು ದೇಶ ಗೊತ್ತಿರಲಿಲ್ಲ. ಸೊ ಬಟ್ ವಿ ಹ್ಯಾಡ್ ಸಮ್ ಏನೋ ಮಾರ್ಕ್ ಮಾಡಬೇಕು ಅನ್ನೋದಿತ್ತು. ಒಂದಷ್ಟು ಜನ ಫ್ರೆಂಡ್ಸ್ ಬಂದಿದ್ದಾರೆ ಇಲ್ಲಿ. ಏನೋ ಮಾಡೋಕ್ಕೆ ಬಂದ್ವಿ, ಏನೋ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆ ಸಾಧನೆ ಮಾಡಬೇಕು ಅನ್ನೋ ಇದರಲ್ಲಿ ಐ ಸ್ಟಾರ್ಟೆಡ್ ದಿಸ್ ವಿತ್ ಸಮ್ 2 people. ಇವಾಗ 1300 people ಇದ್ದೀವಿ. ಸೊ ವಿ ಹ್ಯಾವ್ ಬಿಗ್ ಡ್ರೀಮ್ಸ್. ಸೊ ಫಾರ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಡೆವಲಪ್ಮೆಂಟಲ್ಲಿದ್ವಿ. ವಿ ಆರ್ ಆಲ್ಸೋ ಗಾಟ್ ಇನ್ ಟು ಮ್ಯಾನುಫ್ಯಾಕ್ಚರಿಂಗು. ಸೊ ಆರೋಳಿನಲ್ಲಿ ಜಸ್ಟ್ ಲಾಸ್ಟ್ ವೀಕು ವಿ ಇನಾಗ್ರೇಟೆಡ್ ಎ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ. ಸೊ ನಿಮ್ಮನ್ನು ಭೇಟಿ ಆಗಬೇಕಾಯ್ತು ಸರ್. ಸೊ ಆಗಲಿಲ್ಲ, ಅದು ಸದ್ಯಕ್ಕೆ ಆಗಲಿಲ್ಲ. ಅದು ಬರ್ತೀನಿ, ಒಂದು ಸರಿ ಮೀಟ್ ಮಾಡ್ತೀನಿ.
ನೀವು ತುಂಬ ಏನೇನೋ ಹೇಳಿದ್ರಿ, ದೊಡ್ಡ ಸಿ ಇಒಗಳನ್ನೆಲ್ಲ ಕರ್ಕೊಬಂದೇನೋ ಮಾಡ್ತೀನಿ ಅಂತ. ನೀವು ಆ ಸಿ ಇಒಗಳನ್ನ ಇಲ್ಲೂ ಹುಟ್ಟಾಕಬೇಕು ಅಂತ ನನ್ನ ಒಂದು ಆಸೆ. ಕನ್ನಡದವ್ರನ್ನ ಹುಟ್ಟಾಕಿ, ಬೇರೆ ಸ್ಟೇಟ್ಗಳು ದೊಡ್ಡ ದೊಡ್ಡ ಉದ್ಯಮಿಗಳು ಹುಟ್ಟಾಕಿದ್ದಾರೆ, ಈ ಇಲ್ಲಿದ್ದು ತುಂಬ ಜನ ಇದ್ದಾರೆ, ಅಂಥವ್ರನ್ನ ಹುಟ್ಟಾಕಿ ಅದಕ್ಕೆ ಸಹಕಾರ ಕೊಡಿ. ಆ ಉತ್ಪಾದನಾ ಮಂಥನ ಆರ್ಗನೈಸ್ ಮಾಡಿದ್ದು ಯಾರು ಗೊತ್ತಾ? ಅರವಿಂದ್ ಬೆಳ್ಳಿಗೆರೆ. ಹೀ ಈಸ್ ಆಲ್ಸೋ ಲೈಕ್ ಯು. ಏಕಸ್ ಏನದ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಂಪನಿ. ಈಗ ಹೀಸ್ ಪ್ರೈವೇಟ್ SEZ ಆ್ಯಂಡ್ ಬೆಲ್ಗಾಮ್, ಬ್ಯಾಂಗ್ಳೂರಲ್ಲ, ಬೆಲ್ಗಾಮ್ನಲ್ಲಿ 400 acres 5 SEZ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಒಂದು ಟ್ರೈ ಪಾರ್ಕ್ ಮಾಡಿದ್ದಾರೆ. ಆಮೇಲೆ ಧಾರವಾಡದಲ್ಲಿ ಇವತ್ತೊಂದು ದಿವಸ ಇಲ್ಲಿ ಆಲ್ ದಿಸ್ ಪ್ಯಾನ್ಸು ಇನ್ಕ್ಲೂಡಿಂಗ್ ಐ ಕ್ಯಾಂಟ್ ಸಮ್ ಡಿಸ್ಕ್ಲೋಜರ್ ನಾಮ್ಸ್ ಇದು ಕೇಸಸ್ ಫಾರ್ ಫೋನ್ಸ್ ಆ್ಯಂಡ್ ಆಲ್ ದಿಸ್ ಮಾಡ್ತಾ ಇದ್ದಾರೆ. he was the person who designed that ಅವ್ರನ್ನ ಫಸ್ಟ್ ಐ ಬ್ರಾಟ್ ಹಿಮ್ ಇನ್ ಫ್ರಂಟ್ ಬಿಕಾಸ್ ಐ ನೋ ವೇರ್ ಇಟ್ ಶುಡ್ ಸ್ಟಾರ್ಟ್. ಸೊ ಅವ್ರ ಕರ್ಕೊಂಬ ಉತ್ಪಾದನಾ ಮಂಥನ ಅಲ್ಲಿಂದ ಅವರಿಂದ ಇದು ಮಾಡಿಸಿ ವಿ ಮೇಡ್ ದಿಸ್ ಒನ್. ಐ ಶೇರ್ ವಿತ್ ಯು ಆಲ್ ದ ಡೀಟೇಲ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಖಂಡಿತ ಸಂತೋಷ ಅಣ್ಣ. ಹರಿಪ್ರಸಾದ್ ಅವರು ನನಗೆ ಕರೆದ್ಬಿಟ್ಟು, ಸರ್ ವಿ ಹ್ಯಾವ್ ಸೆಲೆಕ್ಟೆಡ್, ವಿ ವಾಂಟ್ ಟು ಹಾನರ್ ಯು ಅಂತಂದಾಗ ಒಂಥರ ಕನ್ಫ್ಯೂಸ್ಡು. ಯಪ್ಪ, ನಾನು ಇಷ್ಟು ದಿನ ಹಿಂದೆ ಇದ್ದವನು, ನನ್ನ ಯಾಕೆ ಮುಂದೆ ತರ್ತಾ ಇದ್ದವರು ಅಂತ. ಬಟ್ ಆಮೇಲೆ ಒಂದು ಕ್ಯೂರಿಯಾಸಿಟಿ ಅವ್ರಿಗೆ ಕೇಳಿದೆ. ಅವ್ರು ಕೇಳಿದಾಗ ಏನೋ ಅವರು ತುಂಬ ದಿನದಿಂದ ನೋಡ್ತಾ ಇರ್ತಿದ್ದೆ ಅವ್ರನ್ನ, ಅವ್ರು ಮಾತಾಡೋದೆಲ್ಲ ಕೇಳ್ತಾಯಿದ್ದೆ. ಅವ್ರು ಹೇಳಿದರು ಅವ್ರದ್ದು ನ್ಯೂಸ್ದು ಚಾನಲ್ ಏನಂತಂದರೆ ನ್ಯೂಸ್ 18 ಏನಿದು ಅಂತಂದರೆ, ಯಾರು ಹಿಡನ್ ಆಗಿದಾರನ್ನ ಅವ್ರನ್ನ ಎತ್ತು ತೋರಿಸೋದು, ರೆಕಗ್ನೈಸ್ಡ್ ಅನ್ರೆಕಗ್ನೈಸ್ಡ್ ಅಂತ ಹೇಳಿದರು. ಅದರಿಂದ ನಿಮ್ಮ ಥೀಮ್ ಇಟ್ಕೊಂಡು ನೀವು ಎಲ್ಲೆಲ್ಲಿ ಹಳ್ಳಿಗಳಿಗೆ ಹೋಗಿ ಲೋಕಲನ್ನು ಗ್ಲೋಬಲಿಗೆ ತೋರಿಸೋಂತ ಮಾಡ್ತಾ ಇದ್ದೀರಾ. ಆ ದೃಷ್ಟಿಯಲ್ಲಿ ನೋಡಿದಾಗ ಓಕೆ, ಇದು ಒಂದು ಅವಕಾಶ ಅನಿಸುತ್ತೆ ನನಗೆ. ಸೊ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಐ ಅಕ್ಸೆಪ್ಟೆಡ್. ಇಟ್ ವಾಸ್ ಮೊದಲನೇ ಸಲ ವೇದಿಕೆ ಮೇಲೆ ಬಂದಿರೋದು, ಮೊದಲನೇ ಸಲ ಒಂದು ಅವಾರ್ಡ್ನ ತಗೊಳ್ತಿರೋದು ಅಂತಲೂ ಕೂಡ ಹೇಳಿದ್ರಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿಯವರಂತೂ ತುಂಬ ಖುಷಿ ಪಟ್ಟರು, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ತುಂಬ ಖುಷಿ ಪಟ್ಟರು. ಹೇಗಿತ್ತು ಸರ್ ಈ ಒಂದು ಅವಾರ್ಡ್ ನಿಮಗೆ ಬಂದಿದೆ ಅಂತ ಹೇಳಿದಾಗ ನಿಮ್ಮ ಕುಟುಂಬದವರು, ಫ್ರೆಂಡ್ಸ್ಗಳ ರಿಯಾಕ್ಷನ್ ಹೇಗಿತ್ತು? ಮೇಡಮ್, ಅದೆಲ್ಲ ನಾನು ಹೇಳೋಕ್ಕೆ ಹೋಗಿಲ್ಲ, ಕೇಳೋಕ್ಕೆ ಹೋಗಿಲ್ಲ. ಬಿಕಾಸ್ ಐ ನೆವರ್ ಶೇರ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವಿತ್ ಎನಿವನ್. ನಾನು ಆಲ್ವೇಸ್ ಬಿಹೈಂಡ್ ದಿ ಸೀನ್ ಇಟ್ಕೊಂಡು ಕೆಲಸ ಮಾಡೋನು. ಬಟ್ ಎವ್ರಿ ಒನ್ ಆರ್ ಹ್ಯಾಪಿ. ಸೊ ನಾನು ಯಾರನ್ನೂ ಕಾಲ್ ಮಾಡ್ದೇ ಎಲ್ಲರೂ ಬಂದಿದ್ದಾರೆ. ಸೊ ನನಗೆ ಯಾರು ಗೊತ್ತಾಗಿದ್ದರೆ ಮೇ ಬಿ ಸುಮಾರು ಸಾವಿರಾರು ಜನ ಬರೋರೇನು ಆ ಥರ. ಬಿಕಾಸ್ ದೇ ಹ್ಯಾವ್ ಸೀನ್ ಮೀ ವೇರ್ ಐ ಕಮ್ ಫ್ರಮ್. ಯಾವ ರೂರಲ್ ರೂಟ್ಸ್ ಇಟ್ಕೊಂಡು ಒಂದು ಹಳ್ಳೀಲಿ ಕಷ್ಟಪಟ್ಕೊಂಡು ಒಂಥರ ಬೆಂಗಳೂರು ಒಂದು ಅವಕಾಶಗಳಿಗೆ ತವರೂರು. ಇಲ್ಲಿಗೆ ಬಂದಾಗ ನಮ್ಗೆ ಏನಂತನೂ ಗೊತ್ತಿರಲಿಲ್ಲ, ಲೈಫ್ ಅಂದ್ರೇ ಗೊತ್ತಿರಲಿಲ್ಲ. ಇಲ್ಲಿ ಒಂದು ಮಾರ್ಕ್ ಮಾಡಿ ದೇ ಹ್ಯಾವ್ ಸೀನ್ ಮೀ ಫ್ರಮ್ ದಟ್ ಚೈಲ್ಡ್ಹುಡ್ಡು. ಸೊ ದೇ ಸೋ ಮೆನಿ ಪೀಪಲ್, ಎಲ್ಲರೂ ಫ್ರೆಂಡ್ಸ್ ಎಲ್ಲ ತುಂಬ ಪ್ರೌಡ್ ಫೀಲಿಂಗು. ಸೊ ಹೊರಗೆ ಬಂದರೆ ಸಂತೋಷ ಅದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್.